ಬಗ್ಗೆ ವಿಚಾರ ಮಾಡಾಕತ್ತಿಲ್ಲ. ಅಪ್ಪನ ಕೆಲಸ ಏನು? ದೊಡ್ಡ ಶ್ರೀಮಂತ. ಊರೊಳಗೆ ಏನಾದರೂ ಕಾರ್ಯಕ್ರಮಗಳು ನಡೆದ್ರೆ ಅಲ್ಲಿ ಹೋಗಿ ಏನಾದರೂ ಕೊಟ್ಟು ಬಂದ್ಬಿಡೋದು. ಊರೊಳಗೆ ಯಾರಾದರೂ ಬಡವರು ಏನಾದರೂ ಒಂದು ಕಾರ್ಯಕ್ರಮ ಇಟ್ಕೊಂಡಾರಂದ್ರೆ ಅವ್ರು ಹೋಗಿ ಏನಾದರೂ ಕೊಟ್ಟು ಬಂದ್ಬಿಡೋದು. ಯಾವುದಾದ್ರೂ ಗುಡಿಯಲ್ಲಿ ಸಾಧು ಸಂತರು ಬಂದು ಕುಂತಿದ್ದಾರೆ ಅಂತಂದ್ರೆ ಅವ್ರ ಮನೆಗೆ ಕರ್ಕೊಂಡು ಬಂದು ಊಟ ಮಾಡಿಸಿ, ಅವ್ರಿಗೆ ಹೊಸ ಅಂಗಿ ಹೊಲಿಸಿ, ಅವ್ರಿಗೆ ಉಂಡಿ ಕೊಡಿಸಿ, ಅವ್ರಿಗೆ ಮತ್ತೊಂದಿಷ್ಟು ಖರ್ಚಿಗೆ ಕೊಟ್ಟು ಕಳಿಸ್ಬಿಡೋದು. ಇಂತಹ ಕೆಲಸ ದಿನ ವಯಸ್ಸಿಗೆ ಬಂದಿರುವಂತಹ ನರೇಂದ್ರ ದಿನವೂ ಕೂಡ ತಂದೆಯ ಚಟುವಟಿಕೆಗಳನ್ನು ನೋಡಿ ಒಂದು ದಿವಸ ಪ್ರಶ್ನೆ ಮಾಡ್ತಾನೆ, ನಮ್ಮನ್ನು ಹುಟ್ಟಿಸಿಯಲ್ಲ, ನಾನು ಹುಟ್ಟಿಸಿಯಲ್ಲ, ಈ ರೀತಿ ದಾನ ಧರ್ಮ ಮಾಡಾಕತ್ತಿಯಲ್ಲ, ಇರುವಂತಹ ಸಂಪತ್ತೆಲ್ಲ ಕೊಡಾಕತ್ತಿಯಲ್ಲ, ನನ್ನ ಕೈಯಾಗಿನ ಚಿಪ್ಪು ಕೊಡ್ತೀಯ ಅಂದ. ನನ್ನ ಕೈಯಾಗಿನ ಚಿಪ್ಪು ಕೊಡ್ತೀನಪ್ಪ ಅಂತ ಪ್ರಶ್ನೆ ಮಾಡಿದ್ರೆ ಅವರಪ್ಪ ಒಂದು ದೊಡ್ಡದೊಂದು ಕನ್ನಡಿ ಎದುರಿಗೆ ಕರ್ಕೊಂಡು ಹೋದ. ಬಾಬಾ ಕನ್ನಡಿ ಎದುರಿಗೆ ಕರ್ಕೊಂಡು ಹೋಗಿ ನಿಲ್ಲಿಸಿ, ಏನ್ ಮಗ, ನನಗೇನು ಆಸ್ತಿ, ನನಗೇನು ಸಂಪತ್ತು ಅಂತ ಕೇಳ್ತಾ ಇದೆಯಲ್ಲ, ಇಲ್ಲಿ ಒಂದು ಕನ್ನಡಿ ಇದು, ಈ ದೇಹ ನಿಮ್ಮ ದೇಹ ನೋಡ್ಕೊ ಒಂದ್ಸಾರಿ, ಎಷ್ಟು ಬಲಿಷ್ಠವಾದ ದೇಹ, ನನಗಿಂತ ಸ್ವಲ್ಪ ಎತ್ತರ ಇದೆ, ನನಗಿಂತ ಸ್ವಲ್ಪ ದಪ್ಪ ಇದೆ, ನನಗಿಂತ ಸುಂದರ ಇದೆ, ಇಂತಹ ಬಲಿಷ್ಠವಾದ ದೇಹವನ್ನು ಕೊಟ್ಟಿದ್ದೇನೆ, ಅದರೊಳಗೆ ಬುದ್ಧಿ ಅಂತ ಕೊಟ್ಟಿದ್ದೇನೆ ಅಂದರೆ ಜನ್ಮ ಕೊಟ್ಟ ತಂದೆಗೆ ಪ್ರಶ್ನೆ ಮಾಡುವಂತಹ ಬುದ್ಧಿಯನ್ನು ಕೊಟ್ಟಿದ್ದೇನೆ. ಏ ಮಗ, ಈ ದೇಹ ಆ ಬುದ್ಧಿಯನ್ನು ಉಪಯೋಗ ಮಾಡಿಕೊಂಡು ಬದಲೇ ಮಗನ, ನಾ ಗಳಿಸಿತ್ತು ನೋಡಿ ಏನು ಮಾಡ್ತೀವಿ ಅಂತ ಒಂದು ಮಾತಂದರೆ ಹುಡುಗ ಬದಲೇ ಆಗ, ಹೌದು, ಈ ದೇಹ ಈ ಬುದ್ಧಿಯನ್ನು ನಾವು ಉಪಯೋಗ ಮಾಡ್ತೀವಿ. ಆ ಕ್ಷಣದೊಳಗೆ ನರೇಂದ್ರ ಹೊರಗೆ ಬಂದ. ಅಲ್ಲೊಬ್ಬ ಭಿಕ್ಷುಕ ಹೊರಟಿದ್ದ. ಆ ಭಿಕ್ಷುಕನ ಮೇಲೆ ತಾನು ಪ್ರಯೋಗ ಮಾಡ್ತಾನೆ ದೇಹದ ಕಿಮ್ಮತ್ತನ್ನ. ಭಿಕ್ಷಾಂದೇಹಿ ಅಂದ ಕೂಡಲೇ, ಎಷ್ಟು ಬೇಕು ನಿನಗೆ? ನನಗೆ ₹1 ಬೇಕು. ₹1 ಬೇಕೆ? ಕೇವಲ ₹1 ಬೇಕೆ? ನಿನಗೆ 50,000 ಕೊಡ್ತೀನಿ. ನನಗೊಂದು ಬೇಕಾಗೈತಿ, ಕೊಡ್ತೀಯ? ಏನು? ನನ್ನ ಹತ್ರ ಏನಿದೆ ಅಂತದ್ದು ಇದೆ. ನಿಂದು ಎಡಗೈ ಐತಲ್ಲ, ಆ ಎಡಗೈ ಕಟ್ ಮಾಡಿ ಕೊಡು, 50,000 ಕೊಡ್ತೀನಿ. ಏ ಆಗಲ್ರಿ. ಬಲಗೈ ಕೊಡು, 1,00,000 ಕೊಡ್ತೀನಿ. ಏ ಆಗಲ್ರಿ. ಒಂದು ಕಿಡ್ನಿ ಕೊಡು, 5 ಲಕ್ಷ ಕೊಡ್ತೀನಿ. ಆಗಲ್ರಿ. ಒಂದು ಕಣ್ಣು ಕೊಡು, 10 ಲಕ್ಷ ಕೊಡ್ತೀನಿ. ಏ ಆಗಲ್ರಿ. ಏ ಅಯೋಗ್ಯ ಅಂದವ. ಅಲ್ಲೇ ಒಳಗೆ ತಂದೆ ಮಾತು ಕೇಳಿ ಹೊರಗೆ ಬಂದಿರುವಂತಹ ಆ ನರೇಂದ್ರ ಆ ಭಿಕ್ಷುಕನಿಗೆ ಹೇಳ್ತಾನೆ, ನಿನ್ನ ದೇಹದಲ್ಲಿ ಕೇವಲ ಸ್ವಲ್ಪ ಅಂಗಗಳನ್ನು ಕೇಳಿದಾಗ ಆಗಲಿ 20 ಲಕ್ಷ ಆಗಾಕ ಬಂತು. ಇಂತಹ ಕಿಮ್ಮತ್ತಿನ ದೇಹ ಇಟ್ಕೊಂಡು ಭಿಕ್ಷಾ ಬೇಡಾಕತ್ತಿಯಲ್ಲ, ನಾಚಿಕಾಗಲ್ಲೇನು? ನಡಿ, ನಾನು ನೀನು ಇನ್ನು ಮೇಲೆ ದುಡಿಯೋದನ್ನ ಮಾಡೋಣ ಹೊರತಾಗಿ ಇಂತಹ ಇನ್ನೊಬ್ಬ ಆಸ್ತಿಗೆ ಕೈ ಚಾಚೋದನ್ನ ಮಾಡೋದು ಬೇಡ ಅಂದ ಸ್ವಾಮಿ ವಿವೇಕಾನಂದ ಅನಿಸ್ಕೊಂಡ. ನಾ ಇಲ್ಲಿರುವಂತಹ ಎಲ್ಲ ಸಹೋದರರಿಗೆ ಇಷ್ಟೇ ಕೇಳ್ತೇನೆ, ನಿಮ್ಮ ತಂದೆ ಆಸ್ತಿ ನೀವು ಯಾರಿಗಾರ ದಾನ ಮಾಡಿರಿ ಅಂತ ನಾ ಹೇಳಕ್ ತಯಾರಿಲ್ಲ. ಇರೋದಕ್ಕೆ ಆದ್ರೆ ನೀವು ಸ್ವತಃ ನೀವು ದುಡಿದು ತಿನ್ನುವಷ್ಟು ಸಮರ್ಥ ಆದ್ಮೇಲೆ ಬೇಕಾದ್ರೆ ನಿಮ್ಮ ತಂದೆ ಆಸ್ತಿ ನೀವು ಕೈ ಹಾಕ್ರಿ. ಅಷ್ಟೇ ನನ್ನ ಆಸೆ, ಬೇರೆ ಏನಿಲ್ಲ. ಕಡ್ಕೊಳ್ಳೋ ಮಡಿವಾಳಪ್ಪ ಯಾಕೆ ಹೇಳಾಕತ್ತೀನಿ ಮಾತು ಅಂತಂದ್ರ, ದುಡಿಯಲಾರ್ದ ತಿನ್ನವ ಇನ್ನೊಬ್ಬರ ಹಂಗನಾಗಿ ಬದುಕ್ತಾನ. ಅವನಿಗೆ ಉಣ್ಣಾಕ ಅಧಿಕಾರ ಇಲ್ಲ, ಇರಾಕ ಅಧಿಕಾರ ಇಲ್ಲ, ಅವನಿಗೆ ನೆಮ್ಮದಿ ಇಲ್ಲ. ಕಡ್ಕೊಳ್ಳೋ ಮಡಿವಾಳಪ್ಪ ಅಂತ ಒಬ್ಬ ದೊಡ್ಡ ಧ್ಯಾನಿ ಆಗ್ಯಾನ. ಈಗ 200 ವರ್ಷದಿಂದ ಆಗಿಬಿಡವ. ಕಡ್ಕೊಳ್ಳೋ ಮಡಿವಾಳಪ್ಪನ ಯಾರೋ ಒಬ್ರು ಭಿನ್ನ ಕರ್ಕೊಂಡು ಹೋಗಿದ್ರು, ಊಟಕ್ಕೆ ಕರ್ಕೊಂಡು ಹೋಗಿದ್ರು. ಊಟಕ್ಕೆ ಕರ್ಕೊಂಡು ಹೋದಾಗ ಕುಂತ ಊಟಕ್ಕೆ ಆ ಹೆಣ್ಮಗಳು ಏನ್ ಮಾಡಿದ್ವಿ ಗೊತ್ತೇನು? ಈ ಮುಳುಗಾಯಿ ಅಂತ ಮಾಡ್ತಾರಲ್ಲ, ಎಣ್ಣೆಗಾಯಿ, ಅವು 4 ಹೋಳು ಮಾಡಂಗಿಲ್ಲ. ಒಂದು ಸಣ್ಣದ ಎಳೆ ಮುಳುಗಾಯಿ ತಗೊಂಡು ಹಿಂಗೊಂದಿಟ್ಟು ಹೆಚ್ಚಿ 4 ಹೋಳು ಮಾಡಿ ಒಳಗೇನೇನ ತುಂಬುತ್ತಾರಲ್ಲ, ನೆನಪಾತನು? ಏನಂತಾರ? ಎಣ್ಣೆ ಬದನೆಕಾಯಿ ಅವನು ಮಾಡಿದ್ರು, ನೀಡಿದ್ಲು ಮಡಿವಾಳಪ್ಪ. ಘನರುಚಿ ಅನ್ನಿಸ್ತು. ಉಂಡ ಮುಳುಗಾಯಿನ
ಚಲೋ ಮಾಡಾಕು ಬರ್ತೈತಿ, ಮುಳುಗಾಯಿನ ಎಡ ಮಾಡಾಕ್ ಬರ್ತೈತಿ. ಭೂಮಿ ಮೇಲೆ ಮುಳುಗಾಯಿ ಅಂತ ಚಲೋ ಪಲ್ಯನೂ ಇಲ್ಲ, ಚಲೋ ಕೆಟ್ಟ ಪಲ್ಯನೂ ಇಲ್ಲ. ಹುಯಿ ಅಂತ ಕುದಿಸಿಟ್ಟು ಅಂತಂದ್ರೆ ಅದಂತ ಕೆಟ್ಟ ಯಾವುದೂ ಇಲ್ಲ. ನನಗೂ ಗೊತ್ತೈತಿ ಎಲ್ಲ ಮಾಡೋದು, ಅದಕ್ಕೆ ಹೇಳಿದ್ರು. ಅದನ್ನ ಏನು ಕೂಡಿಸ್ಬೇಕು, ಆಟ ಕೂಡಿಸ್ಬೇಕು, ಒಂದು ಹದ ಐತಾರೆ. ನೀವು ಎಲ್ಲರ ಕಡ್ಲಿನ ಮತ್ತು ಹುಳ್ಳಿನ ಕುದಿಯಾಕಿ ತಂಗಿಟ್ಟು ನಮಗೆ ಭಾಳ ಹದ ಮಾಡಿದ್ಲು. ನಿಮಗೆ ಹೇಳ್ತೇನೆ, ಭಾಳ ಚಲೋ ಮಾಡಿದ್ಲು. ಮಡಿವಾಳಪ್ಪ ದಮಕನ ಒಂದು ತಗೊಂಡ ಬಿಟ್ಟ, ಭಾಳ ರುಚಿ ಅನಿಸ್ತು. ರೊಟ್ಟಿ ಹಂಗ ಇತ್ತು. ಇನ್ನರ್ ತಗೊಂಡ್ಬರ್ರಿ ಅಂದ, ತಂದ್ಲು. ಇನ್ನರ್ ತಗೊಂಡು ಬರ್ರಿ ಅಂದ, ತಂದ್ಲು. 3 ಸರಿ ಕೇಳ್ದ, ನಾಚಿಕೆ ಅನಿಸ್ಲಿಲ್ಲ. 4ನೇ ಸರಿ ಬೇಕು ಅನಿಸೈತಿ, ಕೇಳಾಕ ನಾಚಿಕೆ ಅನಿಸಾಕತೈತಿ, ಹೇಳಾಕ ನಾಚಿಕೆ ಅನಿಸಾಕತೈತಿ. ಹೆಂಗ್ ಮಾಡೋದು ಅನ್ಕೊಂಡ, ಇರ್ಲಿ ಎಲ್ಲರ ಆಗೋದಾಗ 3 ಸರಿ ಕೇಳಿ ಇನ್ನೊಂದು ಕೇಳಿದ್ರೆ ಹೇಳಕೈತಿ. ಮತ್ತೂ ಕೇಳ್ದ, ಮತ್ತೂ ನೀಡಿದ್ಲು. 5ನೇ ಸರಿ ಮನಸ್ಸು ಹೇಳೋದಕ್ಕೆ ನಿನಗೆ ಮಾನ ಮರ್ಯಾದೆ ನಾಚಿಕೆ ಏನಿಲ್ಲೇನು, ರುಚಿ ಐತೆ ಅಂತ ಹಿಂಗ ಕೇಳೋದು. ಹೌದು, ಅದು ಕೇಳೋದು ಮನಸ್ಸು ಬಹಳ ಒಳ್ಳೇದದು. ಆದ್ರೂ 5ನೇ ಸರಿ ಇನ್ನೊಂದು ಐತನ್ರಿ ಅಂದ. ಆಕಿ ಬಹಳ ಶಾನ್ಯಾಗಿತ್ತು. ಮೊದಲ ಚಮಚದಾಗ ಪ್ಲೇಟ್ ತೊಗೊಂಡು ಆಮೇಲೆ ದವರಿನ ತೊಗೊಂಡು ಇನ್ನೊಂದು 6ನೇ ಸರಿ ಕೇಳಬೇಡ ನಂಗೆ. ನೀವು ಹಂಗೆ ಮಾಡಬೇಕು. ನಾಚಿಕೆ ಕೆಟ್ಟವ್ರಿಗೆ ಒಮ್ಮೆ 2 ಸರಿ ಬೇರೆ ಟೈಪ್ ನೀಡಬೇಕು, 3ನೇ ಸರಿ ದವರಿ ತರಬೇಕು. ದವರಿ ತಂದಾಗ ಬಹಳ ನಾಚಿಕೆ ಅನಿಸ್ತು, ಅಸಹ್ಯ ಅನಿಸ್ತು. ಅಂತೂ ಊಟ ಮುಗಿಸಿದ. ಇವು ಯಾರು ಹೊಲದ ನೋಡ್ರಿ ಅಂದ, ನಮ್ಮ ಹೊಲದಪ್ಪ, ಇದ್ರ ಬೀಜ ಅದಾವನ್ರಿ ಅಂದ. ಬೀಜ ಐತೆಪ್ಪ, ನಾನು ತೆಗೆದಿದ್ದೀನಿ, ಕೊಡೆಯವ ಒಂದು ಇಸ್ಕೊಂಡ. ಒಂದು ಹಣ್ಣಾಗಿರುವಂತಹ ಬದನೆಕಾಯಿ ಇಸ್ಕೊಂಡ. ಆ ಬೀಜ ತಗೊಂಡು ಹೋದ. ತನ್ನ ಮಠದ ಹಿಂದೆ ಒಂದು ಅರ್ಧ ಎಕರೆನ ಹದ ಮಾಡಿದ. ಚಲೋ ಹದ ಮಾಡಿದ, ಮಸ್ತ್ ಗೊಬ್ಬರ ಹಾಕಿದ. ಆ ಬೀಜ ಸಸಿ ಮಾಡಿದ, ಓಡ್ಬಿಟ್ಟು ಹಚ್ಚಿದ, ಕಸ ತೆಗೆದ, ಮತ್ತು ಗೊಬ್ಬರ ಇಟ್ಟ, ಮಸ್ತ್ ಬೆಳೆದ. ಮಡಿವಾಳಪ್ಪನ ಬದನೆಕಾಯಿ ತೋಟ ಹೆಂಗಾತಂತೀರಿ ನೀವು, ವಿಚಿತ್ರ ಬೆಳೆದ. ಅವ ಹೊಕ್ಕರು ಕಾಣ್ತಿದ್ದಿಲ್ಲ. ಅದರಾಗ ಬದನೆಕಾಯಿ ಮುಳುಗಾಯಿ ಎಷ್ಟಂತೀರಿ ನೀವು, ಗಿಡ ಬಕ್ಕಿ ಹೋಗಿದ್ದು, ಅಷ್ಟು ಹದ ಮಾಡಿ ಬೆಳೆಸಿದ್ದ. ವಿಚಿತ್ರ ಅಂತಂದ್ರೆ ಒಂದೊಂದು ಕನ್ನಡಿಯಾಗ ಒಂದೊಂದು ಗಿಡದಾಗ ಕನ್ನಡಿ ಹೊಳಿತಿದ್ವು. ಅವು ಅಷ್ಟು ಮಿರಿ ಮಿಂಚ್ತಿದ್ವು. ಬೆಳೆದ ಎಲ್ಲ ನೈ ಬಿದ್ವಲ್ಲ, ಎಳೆ ಬಿದ್ವಲ್ಲ. ಆ ಹೆಣ್ಮಗಳಿಗೆ ಒಂದು ದಿವಸ ಅಂದ, ಬಾರುವ ಒಂದು ದಿವಸ ಮಠದ ಕಡೆಗೆ. ಯಾಕೆಪ್ಪ, ನಿನ್ನ ಮನಾಗ ಏನು ಮುಳುಗಾಯಿ ಮಾಡಿದ್ಯಲ್ಲ, ಇವತ್ತು ಅದ್ರ ಮಠದಾಗ ಪಲ್ಯ ಮಾಡ್ಬೇಕು ನೀನು. ಅದಕ್ಕೆ ಏನ್ ಬೇಕು ಹೇಳು, ಬಂದು ಕೊಡು, ನಾ ತರಿಸ್ಕೊಡ್ತೀನಿ. ಯಪ್ಪ ನಮ್ಮ ಮನಾಗ ಮಾಡ್ತೀವಿ, ನೀ ಮಾಡೋದು ಗೊತ್ತೈತೆ, ನನಗೆ ಏನ್ ಮಾಡ್ತೀವಿ, ಆಮೇಲೆ ಏನು ತಗೊಂಡ್ಬರ್ತಿ. ಬೇಡ ಹೇಳು, ನನಗೆ ಹದ ಏನ್ ಬೇಕು ಎಲ್ಲ ಹೇಳಿದ್ರು. ತರಿಸಿದ. ನಿಮಗೆ ಹೇಳ್ತೀನಿ, ಅರ್ಧ ಕ್ವಿಂಟಲ್ ಮುಳುಗಾಯಿ ಹರ್ಕೊಂಡು ಪಲ್ಯ ಮಾಡಿಸಿದಂತ. ಅರ್ಧ ಕ್ವಿಂಟಲ್. ಯಪ್ಪ ಇನ್ಯಾರು ನಾವು ಒಂದ್ ಹಾಕಿವಿ, ಸುಮ್ಮ ಮಾಡು. ಉಣ್ಣವ್ರು ಉಂಟಾರ, ನೀ ಏನ್ ಮಾಡ್ತಿ. ಬೆಳೆದಿತ್ತ ರಗಡ. ಏನಾಗಿತ್ತು, 10 ಗಿಡ ಹರಿದಿದ್ದ, ಅಷ್ಟ 10 ಗಿಡ ಹರಿದಿದ್ದ. ಪಲ್ಯ ಮಾಡಿದ್ಲು, ಹಂಗ ಮಾಡಿದ್ಲು. ಇನ್ನೂ ಒಂದಿಷ್ಟು ಅದಕ್ಕಿಂತ ಚಲೋ ಮಾಡಿದ್ಲು. ನೀನು ಉಂಡು ಹೋಗಿಬಿಡು ಅಂದ. ಉಂಡು ಹೋಗ್ಲಾ ಹೆಣ್ಮಗಳು. ವಿಚಾರ ಮಾಡ್ರಿ, ಆ ದಬ್ರಿ ಮುಂದೆ ಕುಂತಾನವ. ದಬ್ರಿ ಮುಂದೆ ಕುಂತಾನ, ತಿನ್ನಾಕ ಹತ್ತಿದ. ಏನ್ ತಿಂತದ್ರಿ ಅದ, ಏನ್ ತಿಂತೈತಿ. ಮುಳುಗಾಯಿ ಹೊರಗೆ ಬೀಳಾಕ ಹತ್ತಿದ್ವು. ತಿನ್ನ ಮಗನ ಅಕ್ಕಿ ಮನಾಗ ಕೇಳಾಕ ಹತ್ತಿದ್ದೆಲ್ಲ. ದೇಹಕ್ಕೆ ಹೇಳ್ತಾರ, ತಿನ್ನು, ಏನಾಗೈತಿ ಈಗ ನಿಂದ ಐತಿ ನೋಡಿ, ಏಟ್ ಬೇಕಾದ್ರೆ ದುಡ್ದಿವಿ, ಏಟ್ ಬೇಕಾದ್ರೆ ಮಾಡ್ಕೊಂಡಿದ್ ತಿನ್ನ. ದೇಹಕ್ಕೆ ಬೈತಾನ, ಮನಸ್ಸಿಗೆ ನಾಚಿಕಾಗಂಗಿಲ್ಲ ಅಂತ ಕೇಳ್ತಾನ. ತಿನ್ನೀಗ ಹಳ್ಳಿ ಬೀಳಾಕ ಹತ್ತು. ಅವಾಗ ಅಲ್ಲೇ ಕೂತ್ಕೊಂಡು ಒಂದು ಪದ್ಯ ಹಾಡಿದ, ಮಾಡಿ ಉಣ್ಣು ಬೇಕಾದಷ್ಟು, ಮಾಡಲಾರ್ದಂಗೆ ಉಣ್ಣು ಇನ್ನೊಬ್ಬರು ನೀಡಿದಷ್ಟು ಅನ್ನುವಂತಹ ಪದ್ಯ ಬರೀತಾನ ಮಡಿವಾಳಪ್ಪ. ನೀ ದುಡಿದಿದ್ದಂತಂದ್ರೆ ಬಹಳ ಖುಷಿಯಾಗಿ ಎಷ್ಟು ಬೇಕಷ್ಟು ಊಟ ಮಾಡ್ತೀಯ. ಇನ್ಯಾರ ದುಡಿದಿದ್ದಾಗಿತ್ತಪ್ಪ ಅಂತಂದ್ರೆ ಅವ್ರು ನೀಡಿದಷ್ಟು ಊಟ ಮಾಡ್ತೀಯ. ನೀನು ಸ್ವಾಭಿಮಾನಿಯಾಗಿರ್ಬೇಕು. ಗಾಂಧಿ 7 ಸೂತ್ರಗಳನ್ನು ಹೇಳ್ತಾನ. ಏನಾಗೈತಿ ಪರಿಸ್ಥಿತಿ, ತತ್ವರಹಿತ ರಾಜಕೀಯ, ದುಡಿಮೆ ಇಲ್ಲದ ಸಂಪತ್ತು, ನೀತಿಹೀನ ವಾಣಿಜ್ಯ, ಆತ್ಮಸಾಕ್ಷಿ ರಹಿತ ಭೋಗ, ಮಾನವತಾ ಶೂನ್ಯ ವಿಜ್ಞಾನ, ಶೀಲವಿಲ್ಲದ ಶಿಕ್ಷಣ, ತ್ಯಾಗವಿಲ್ಲದ ಪೂಜೆ. 7 ಸೂತ್ರಗಳನ್ನು ಹೇಳ್ತಾನೆ ಗಾಂಧಿ. ಎಲ್ಲರೂ ರಾಜಕೀಯ ಮಾಡ್ಬೇಕಂತಾರೆ, ಅದರೊಳಗೆ ತತ್ವ ಇಲ್ಲ. ಎಲ್ಲರೂ ಸಂಪತ್ತನ್ನ ಗಳಿಸಿಕೊಳ್ಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ದುಡಿಮೆ ಇಲ್ಲ. ಸಂಪತ್ತಿದೆ, ದುಡಿಮೆ ಇಲ್ಲದ ಸಂಪತ್ತು.
ನೀತಿಹೀನ ವಾಣಿಜ್ಯ ಸಾಕಷ್ಟು ಬೆಳೆದಿದೆ, ಅದರೊಳಗೆ ನೀತಿ ಇಲ್ಲ. ವಿಜ್ಞಾನ ಸಾಕಷ್ಟು ಮುಂದುವರೆದಿದೆ, ಆದ್ರೆ ಮಾನವೀಯತೆ ಇಲ್ಲ. ಶಿಕ್ಷಣದಲ್ಲಿ ಬಹಳಷ್ಟು ಮುಂದುವರೆದಿದ್ದೀವಿ, ಶೀಲ ಇಲ್ಲ. ಬಹಳ ಪೂಜೆ ಮಾಡ್ತೀವಿ, ತ್ಯಾಗ ಇಲ್ಲ. ನೀವು ದುಡೀರಿ, ನೀವು ಊಟ ಮಾಡ್ರಿ, ಮಸ್ತ್ ಊಟ ಮಾಡ್ರಿ. ಕಾಯಕ್ಕೆ ಕರ್ಮ ಗುರು ಆಗಬೇಕು ಅಂತ ಹೇಳ್ತಾನೆ ಸೊಲ್ಲಾಪುರ ಸಿದ್ದರಾಮೇಶ್ವರ. ನಿಮಗೆ ಯಾರ್ಯಾರ ಗುರುಗಳಾಗಬಾರ್ದು. ನಿಮ್ಮ ಗುರು ಯಾರು ಅಂತ ಕೇಳಿದ್ರೆ ದುಡಿಯೋದೇ ಕಾಯಕವೇ ನಿಮ್ಮ ಗುರು ಆಗಬೇಕೇ ಹೊರತಾಗಿ ಇನ್ಯಾವನು ಕೂಡ ನಿಮ್ಮ ಗುರು ಆಗಬಾರ್ದು. ಕಾಯಕ ನಿಮಗೆ ಗುರು ಆಗಬೇಕು.